ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಂದಿನಂತೆ ಇವತ್ತು ಕೂಡ ಒಂದು ರಿವ್ಯೂ ವಿಡಿಯೋ ಇರುತ್ತೆ. ಸೊ ರಿವ್ಯೂ ಅಂದ್ರೆ ಇದು ಮಾಮೂಲಿ ಒಂದು ಪರ್ಫ್ಯೂಮ್‌ನ ರಿವ್ಯೂ ಆಗಿರೋದಿಲ್ಲ. ಇಟ್ ಈಸ್ ಕೈಂಡ್ ಆಫ್ ಒಂದು ಲರ್ನಿಂಗ್ ವಿಡಿಯೋ ಆಗಿರುತ್ತೆ. ಸೊ ಪರ್ಫ್ಯೂಮ್ ಇಂಡಸ್ಟ್ರಿ ಅಥವಾ ಪರ್ಫ್ಯೂಮ್ ಗೇಮಲ್ಲಿ ಇರುವಂತವ್ರಿಗೆ ಇದು ಒಂದು ಲರ್ನಿಂಗ್ ವಿಡಿಯೋ ಆಗಿರುತ್ತೆ. ಅದೇನು ಅಂತ ನಾವಿನ್ನು ಕೆಲವೇ ಕ್ಷಣಗಳಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಇದು ಲರ್ನಿಂಗ್ ವಿಡಿಯೋ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ನಾನೇನು ಬೇರೆ ತರ ಬುಕ್ಸ್‌ನ ತಗೊಂಡು ಓದಿ ಆ ಥರದ್ದೇನೋ ಹೇಳಲಿಕ್ಕೆ ಹೋಗಲ್ಲ. ಇನ್‌ಫ್ಯಾಕ್ಟ್ ಇಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಟುಡೇ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ಒಂದು ಪರ್ಫ್ಯೂಮ್ಸ್ ಅಂತ ನಾವೇನಾದ್ರು ತಗೊಂಡ್ರೆ ಪರ್ಫ್ಯೂಮ್ಸ್ ಅಲ್ಲಿ ಸುಮಾರು ತರ ನೋಟ್ಸ್ ಇರುತ್ತೆ. ಅದರಲ್ಲಿ ಟಾಪ್ ನೋಟ್ಸ್, ಮಿಡಲ್ ನೋಟ್ಸ್ ಮತ್ತೆ ಬೇಸ್ ನೋಟ್ಸ್. ಈ ಟಾಪ್ ನೋಟ್ಸ್ ಅಲ್ಲಿ ಕೆಲವೊಂದು ಫ್ರಾಗ್ರೆನ್ಸ್ಗಳನ್ನ ಆಡ್ ಮಾಡಿ ಒಂದು ಟಾಪ್ ನೋಟ್ಸ್ ಅನ್ನ ಮಾಡಿರ್ತಾರೆ. ಯಾಕಂದ್ರೆ ಅದು ನಿಮ್ಗೆ ಓಪನ್ ಮಾಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಆ ತರ ಓಪನಿಂಗು ನಿಮ್ಗೆ ತುಂಬಾ ಚೆನ್ನಾಗಿದ್ರೆ ನೀವು ಇಂಪ್ರೆಸ್ ಆಗೋದು ಅದರಲ್ಲೇ. ಅದಾದ್ಮೇಲೆ ಲಾಂಜಿವಿಟಿ ಅಂತ ಏನಿರುತ್ತೆ, ಅದ್ರದ್ದು ಪರಿಣಾಮ ಅನ್ನೋದು ಏನಿರುತ್ತೆ, ಅದು ಎಷ್ಟು ಹೊತ್ತು ಬರುತ್ತೆ ಅದನ್ನ ಮಾಡ್ಲಿಕ್ಕೆ ಒಂದು ಮಿಡಲ್ ನೋಟ್ಸ್ ಅಂತ ಕರೀತಾರೆ, ಅಂದ್ರೆ ಹಾರ್ಟ್ ನೋಟ್ಸ್ ಅಂತ ಕರೀತಾರೆ. ಸೊ ಅದರಲ್ಲಿ ನಿಮ್ಗೆ ಕೆಲವು ಫ್ರಾಗ್ರೆನ್ಸ್ ನ ಆಡ್ ಮಾಡಿರ್ತಾರೆ. ಅದಾದ್ಮೇಲೆ ಇನ್ನು ಡ್ರೈ ಡೌನ್ ಅಲ್ಲಿ ಬೇಸ್ ನೋಟ್ಸ್ ಅಂತ ಆಡ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಕೆಲವು ಫ್ರಾಗ್ರೆನ್ಸ್ ನ ಆಡ್ ಮಾಡಿರ್ತಾರೆ. ಸೊ ಇದರಲ್ಲಿ ಮೊದಲನೇದರಲ್ಲಿ ನಿಮ್ಗೆ ಫ್ಲೋರಲ್ ನೋಟ್ಸ್ ಆಗಿರ್ಬೋದು, ಒಂದು ಮಸಾಲಾ ನೋಟ್ಸ್, ಸ್ಪೈಸಿ ನೋಟ್ಸ್ ಆಗಿರ್ಬೋದು, ಒಂದು ಸ್ವೀಟ್ ನೋಟ್ಸ್ ಆಗಿರ್ಬೋದು, ಎಲ್ಲಾ ರೀತಿಗಳ ನೋಟ್ಸ್ ಅಲ್ಲಿ ಸುಮಾರು ತರ ಇರುತ್ತೆ, 1000 ತರ ಇರುತ್ತೆ. ಸೊ ಎಲ್ಲಾ ನೋಟ್ಸ್ನು ನಾವು ಕಂಡಿಡ್ದಿರಲ್ಲ, ನಮ್ಮ ಮೂಗು ಎಲ್ಲಾ ನೋಟ್ಸ್ನು ಕಂಡಿಡಿಯುತ್ತಾ? ನಮ್ಗದು ಗೊತ್ತೇ ಇರಲ್ಲ. ಒಂದೊಂದ್ಸತಿ ಯಾವ್ದೋ ಒಂದು ಹಣ್ಣು ಅಂತ ಹೇಳ್ತಾರೆ, ಸಮ್ ಕೈಂಡ್ ಆಫ್ ಫ್ರೂಟ್. ಈ ಫ್ರೂಟ್ಸ್ ಅಂತ ಇರುತ್ತೆ. ಈಗ ಲ್ಯಾವೆಂಡರ್ ಎಕ್ಸಾಂಪಲ್, ನಾವು ಲ್ಯಾವೆಂಡರ್ ಇಲ್ಲಿ ಬೆಳೆಯಲ್ಲ, ಯಾರು ಬೆಳೆಯಲ್ಲ, ಬೆಳೆಯೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸೂಕ್ತವಾದ ಒಂದು ಅಟ್ಮಾಸ್ಫಿಯರ್ ಇರಲ್ಲ, ಹಾಗಾಗಿ ಇಲ್ಲಿ ಬೆಳೆಯಕ್ ಆಗೋದಿಲ್ಲ. ಬಟ್ ಅದ್ರದ್ದು ಸ್ಮೆಲ್ ನಮಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಅದನ್ನ ಏನು ಆ ಸ್ಮೆಲ್ ಅನ್ನ ನಾವು ತಗೊಂಡಿರ್ಬೇಕು, ನಾವು ಅದನ್ನ ಸುವಾಸನೆಯನ್ನ ತಗೊಂಡಿರ್ಬೇಕು, ಆವಾಗ ನಾವು ಅದನ್ನ ಗುರ್ತಿಡಿವಿ. ಅದರ್ವೈಸ್ ನೀವು ಪರ್ಫ್ಯೂಮ್ ಗೇಮ್ ಅಲ್ಲಿ ತುಂಬಾ ಆ, ವರ್ಷಗಳಿಂದ ಇದ್ರೆ ನಿಮ್ಗೆ ಸಮ್ ಆರ್ ದ ಅದರ್, ನೀವು ಫ್ರಾಗ್ರೆನ್ಸ್ ನ ನೀವು ಬೈ ಮಾಡಿದಾಗ, ಪರ್ಫ್ಯೂಮ್ಸ್ ನ ನೀವು ಬೈ ಮಾಡಿದಾಗ ಅದನ್ನ ನೀವು ಸ್ಮೆಲ್ ಮಾಡಿ ಮಾಡಿ ನಿಮ್ಮ ಮೂಗು ಅದಕ್ಕೆ ಹೊಂದ್ಕೊಂಡಿರುತ್ತೆ. ಸೊ ಬೈ ದ ಟೈಮ್ ಯು ಬಿಕಮ್ ಎಕ್ಸ್ಪರ್ಟ್, ಯುವರ್ ನೋಸ್ ವಿಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ದ ನೋಟ್ಸ್ ಅಲ್ವಾ? ಸೊ ಆ ತರ ಆಗುತ್ತೆ. ಸೊ ಈ ನೋಟ್ಸ್ ಅನ್ನೋದು ಕೆಲವೊಬ್ಬರಿಗೆ ಕಂಡುಹಿಡಿಯಕ್ ಆಗೋದಿಲ್ಲ, ಇನ್ಕ್ಲೂಡಿಂಗ್ ನನಗೂ ಮೊದಲು ಹಾಗೆ ಅನಿಸ್ತಾ ಇತ್ತು. ನಾನು ಸ್ವಲ್ಪ ಪರ್ಫ್ಯೂಮ್ ಇಂಡಸ್ಟ್ರಿಲಿ ಒಂದು 3-4 ವರ್ಷಗಳಿಂದ ನಾನು ಇರೋದ್ರಿಂದ, ಸುಮಾರು ಫ್ರಾಗ್ರೆನ್ಸ್ಗಳನ್ನ ಟ್ರೈ ಮಾಡಿರೋದ್ರಿಂದ ಐ ಕ್ಯಾನ್ ರೆಕಗ್ನೈಸ್ ಸಮ್ ಪಾರ್ಟ್ ಆಫ್ ದ ಫ್ರಾಗ್ರೆನ್ಸಸ್, ಸಮ್ ಪಾರ್ಟ್ ಆಫ್ ದ ಸ್ಮೆಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮೆಲ್ಸ್ನ ನಾನು ರೆಕಗ್ನೈಸ್ ಮಾಡ್ಬೋದು. ಬಟ್ ಇನ್ನೂ ನನಗೆ ಪರ್ಫ್ಯೂಮ್ ಇಂಡಸ್ಟ್ರಿಲಿ ನೀವು ಯಾವುದೇ ತಗೊಳ್ಳಿ, ಯಾವುದೇ ಫೀಲ್ಡ್ ತಗೊಳ್ಳಿ, ಲರ್ನಿಂಗ್ಗೆ ಫುಲ್ ಸ್ಟಾಪ್ ಅನ್ನೋದು ಇಲ್ವೇ ಇಲ್ಲ. ಸೊ ಲರ್ನಿಂಗ್, ಯು ಶುಡ್ ಕೀಪ್ ಆನ್ ಲರ್ನಿಂಗ್ ಡೇ ಬೈ ಡೇ. ನ್ಯೂ ಥಿಂಗ್ಸ್ ವಿಲ್ ಕಮ್, ನ್ಯೂ ಫ್ರಾಗ್ರೆನ್ಸ್ ವಿಲ್ ಕಮ್, ಒನ್ ಆರ್ ದ ಅದರ್ ದೇ ವಿಲ್ ಮಿಕ್ಸ್ ಅಂಡ್ ಡೆವಲಪ್ ನ್ಯೂ ಫ್ರಾಗ್ರೆನ್ಸ್ ಅಲ್ವಾ? ಸೊ ಈಗ ಸಿಂಥೆಟಿಕ್ ಆಗಿ ಡೆವಲಪ್ ಮಾಡೋದು ಏನ್ ಬೇಕಾದ್ರೂ ಡೆವಲಪ್ ಮಾಡ್ಬೋದು, ಬಟ್ ನ್ಯಾಚುರಲ್ ಆಗಿ ಸಿಗುತ್ತಲ್ವಾ, ಫ್ಲವರ್ಸ್ ಇಂದ, ಸ್ಪೈಸಸ್ ಇಂದ, ಆ, ಒಂದು ಸ್ವೀಟ್ಸ್, ಒಂದು ಸ್ವೀಟಿಶ್ಗೆ ಐಸ್ ಕ್ರೀಮ್ಸ್ ಇಂದ ಆಗಿರ್ಬೋದು, ಪೌಡರಿಶ್ ಆಗಿರ್ಬೋದು, ಇದೆಲ್ಲ ನಮ್ಗೆ ಅಂಗಡಿಗೆ ಹೋದ್ರೆ, ಪೌಡರ್ಗಳ ಅಂಗಡಿಗೆ ಹೋದ್ರೆ ಸಿಗುತ್ತೆ, ಐಸ್ ಕ್ರೀಮ್ಸ್ ತಿನ್ನಕ್ ಹೋದ್ರೆ ಸಿಗುತ್ತೆ, ಅದರಲ್ಲೂ ಕೂಡ ಒಂದು ಸ್ಮೆಲ್ ಇರುತ್ತೆ, ಹಣ್ಣುಗಳು ಸಿಗುತ್ತೆ, ಹೂಗಳು ಸಿಗುತ್ತೆ. ಸೊ ದೀಸ್ ಆರ್ ವೆರಿ ಕಾಮನ್ಲಿ ಗೆಟಿಂಗ್ ಫ್ರಾಗ್ರೆನ್ಸಸ್ ಅರೌಂಡ್ ಯು ಇನ್ ರಾ ವೇ. ರಾನೆಸ್ ಅನ್ನೋದೇನಿರುತ್ತೆ, ಈ ಒಂದು ರಾ ಮೆಟೀರಿಯಲ್ಸ್ ಅಂತ ನಾವೇನ್ ಕರಿಬೋದು, ಫ್ರೂಟ್ಸ್, ಫ್ಲವರ್ಸ್, ಸ್ಪೈಸಸ್, ಇದನ್ನೆಲ್ಲ ರಾ ಮೆಟೀರಿಯಲ್ಸ್, ಇದರಿಂದಾನೇ ಫ್ರಾಗ್ರೆನ್ಸ್ಗಳು ಅವರು ಮಾಡೋದು ಅಲ್ವಾ? ಸೊ ಇದರಿಂದ ನಾವು ತಿಳ್ಕೊಬೋದು, ದಿಸ್ ಇಸ್ ದ ಒನ್ ವೇ ಆಫ್ ರೆಕಗ್ನೈಸಿಂಗ್ ದ ಫ್ರಾಗ್ರೆನ್ಸಸ್ ಬೈ ಸ್ಮೆಲ್ಲಿಂಗ್ ದ ರಾ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಬಾಡಿ. ಅದೇನ್ ಹೇಳ್ಬೋದು, ಬಾಡಿ ಇನ್ ದ ಸೆನ್ಸ್ ದಟ್ ಫ್ಲವರ್, ಫ್ರೂಟ್ಸ್, ಅದೇನೇ ಆಗಿರ್ಬೋದು ಅದು. ದಟ್ ಈಸ್ ಒನ್ ವೇ ಆಫ್ ಸೆನ್ಸಿಂಗ್ ದ ಸ್ಮೆಲ್ಸ್. ಅನದರ್ ವೇ, ನಿಮ್ಗೆ ನೋಟ್ಸ್ಗಳು ಸಿಗುತ್ತೆ, ನೀವು ಸರ್ಚ್ ಮಾಡಿ ನಿಮ್ಗೆ ನೋಟ್ಸ್ಗಳು ಸಿಗುತ್ತೆ. ಅದನ್ನ ತಗೊಂಡು ನೀವು ಓ ಈ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟ್ಸ್ ವಿಲ್ ಕಮ್ ಇನ್ ಒನ್ ಬಾಕ್ಸ್. ಸೊ ಅದನ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ, ಯಾವ ತರ ಏನೇನು ಬರುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನೀವು ಕೂಡ ಮಾಡಿ, ಅದನ್ನ ತಗೊಂಡು ನೀವು ಟ್ರೈ ಮಾಡಿ, ಅದನ್ನ ಆ ಸುವಾಸನೆನ ನೀವು ಅರ್ಥ ಮಾಡ್ಕೊಂಡಾಗ ದಟ್ ವಿಲ್ ಆಲ್ಸೋ ಬಿಕಮ್ ಅ ಪಾರ್ಟ್ ಆಫ್ ಲರ್ನಿಂಗ್. ಇನ್ನೊಂದು, ನೀವು ಪರ್ಫ್ಯೂಮ್ನ ಸ್ಮೆಲ್ ಮಾಡಿದಾಗ, ನೀವು ಪರ್ಫ್ಯೂಮ್ನ ಅದ್ರ ಗಮನ ತಗೊಂಡಾಗ ನಿಮ್ಗೆ ನ್ಯಾಚುರಲ್ ಆಗಿ ಏನಾದ್ರು ಒಂದು ನೋಟ್ ಸಿಗುತ್ತೆ, ಲೈಕ್ ಸಿಟ್ರಸ್ ನೋಟ್ಸ್ ಸಿಗ್ಬೋದು, ಆರೆಂಜ್ ನೋಟ್ಸ್ ಸಿಗ್ಬೋದು, ಚೆರಿ ನೋಟ್ಸ್ ಸಿಗ್ಬೋದು. ಇದನ್ನೆಲ್ಲ ನೀವು ಬರಿತಾ ಹೋಗಿ. ಸೊ ಹೀಗೆ ನಿಮ್ಗೆ ಆ, ನೀವು ನೋಡ್ದಲೇ ಬರಿತಾ ಹೋಗಿ, ನೀವು ಫ್ರಾಗ್ರೆಂಟಿಕ್ ಆಗಿ ಹೋಗಿ ನೋಡ್ಬೇಕು ಅಂತ ಏನಿಲ್ಲ. ಸೊ ವಿತೌಟ್ ಸೀಯಿಂಗ್ ಫ್ರಾಗ್ರೆಂಟಿಕಾ, ಯು ಶುಡ್ ಕೀಪ್ ಆನ್ ರೈಟಿಂಗ್. ಆಮೇಲೆ ನಿಮ್ದೆಲ್ಲ ಮುಗಿದ್ಮೇಲೆ ನೀವು ಹೋಗಿ ಸರ್ಚ್ ಮಾಡಿ ಯಾವ್ಯಾವ ನೋಟ್ಸ್ ಇದೆ ಅಂತ. ಅದು ನಿಮ್ದು 2 ನೋಟ್ಸ್ ಮ್ಯಾಚ್ ಆದ್ರೆ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಲರ್ನಿಂಗ್. ದಟ್ ಈಸ್ ವೆರಿ ಡಿಫಿಕಲ್ಟ್, ಅಂಡ್ ಡಿಫಿಕಲ್ಟ್ ವೇ ವಿಲ್ ಗೆಟ್ ಮೋರ್ ರಿವಾರ್ಡ್ಸ್. But somehow I am showing today easy type of recognizing the fragrances. Today I will show that video. Okay. So without wasting time, let's jump into the video. So this is the set.
So I ordered it from Hassan Oud. So Hassan Oud, he is a very renowned perfumer, as you all know. So his website, if you go and search, sorry, I cannot, yeah, you can see, contains 20 fragrance notes in front of you, sorry. Um, contains 20 fragrance notes ಇದೆ. ಸೊ ಇದು ಟೈಮ್ಲೆಸ್ ಪರ್ಫ್ಯೂಮರಿ ನೋಟ್ಸ್. ಸೊ ಐ ಗಾಟ್ ಇಟ್ ಫ್ರಮ್ ಹಸನ್ ಉದ್. ಸೊ ಇದರಲ್ಲಿ ನಿಮಗೆ 20 ತರಹದ ಒಂದು ಫ್ರಾಗ್ರೆನ್ಸ್ಗಳು ಸಿಗುತ್ತೆ ಇದರೊಳಗಡೆ. ಎಲ್ಲ ಒಂದು ವಯಲ್ಸ್ ರೀತಿ ಹಾಕಿ ಕೊಟ್ಟಿದ್ದಾರೆ, ಗ್ಲಾಸ್ ಬಾಟಲ್ ವಯಲ್ಸ್ ಅಲ್ಲಿ ಹಾಕಿ ಕೊಟ್ಟಿದ್ದಾರೆ. ಸೊ ಸ್ಟ್ರಿಕ್ಟ್ ಆಗಿ ಬೇಗ, ಸಾರಿ ನಾಟ್ ಸ್ಟ್ರಿಕ್ಟ್, ಬೇಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ನೋಡಿ, ಅನ್ಬಾಕ್ಸ್ ಮಾಡಿದಾಗ ನಿಮಗೆ ಟಾಪಲ್ಲಿ ಈ ಥರ ಕವರ್ ವ್ಯಾಪ್ ಆಗಿರುತ್ತೆ. ಅದನ್ನ ತೆಗೆದಾಗ ನಿಮಗೆ ಒಂದು ಬುಕ್ಸ್ ಸಿಗ್ತಾ ಇದೆ. ಈ ಬುಕ್ನ ನಿಮಗೆ ತೋರಿಸ್ತೀನಿ. ಸೊ ಅದಾದ್ಮೇಲೆ ಹಸನ್ ಅವ್ರ ಕಡೆಯಿಂದ ಒಂದು ಒಂದು ವೆಲ್ಕಮ್ ನೋಟ್ ಇದೆ. ಸೊ ಅದಾದ್ಮೇಲೆ ದಿಸ್ ಇಸ್ ದ ಟೈಪ್ ಆಫ್ ವ್ಯಾಪಿಂಗ್ ಯು ವಿಲ್ ಗೆಟ್. ಸೊ ನೋಡಿ, ಹಸನ್ ಊರ್ ಅಂತ ಇದೆ. ಸೊ ಅದರೊಳಗಡೆ ನೋಡಿ ಕವರ್ ಇದೆ. ಈ ಕವರಲ್ಲಿ ಇಷ್ಟು ಬಾಟಲ್ಸ್, ನಾನು ಹೇಳಲಿಲ್ಲ ಅಕ್ಲೆ ವಯಲ್ಸ್ ಥರ, ಈ ವಯಲ್ಸ್ನ ಪ್ಯಾಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಈಸ್ ವೆರಿ ಇಂಟ್ಯಾಕ್ಟ್ ಆ್ಯಂಡ್ ವೆರಿ ಸೂಪರ್. ದಿಸ್ ಇಸ್ ಅಲ್ಯೂಮಿನಿಯಂ ಬಾಕ್ಸ್, ಇಟ್ ವಿಲ್ ನಾಟ್ ಬ್ರೇಕ್. ಓಕೆ, ಹಿಯರ್ ಯು ಆರ್ ಗೆಟಿಂಗ್ ಡಿಫ್ರೆಂಟ್ ಟೈಪ್ ಆಫ್ ನೋಟ್ಸ್. ಏನಪ್ಪಾ ಅಂದರೆ ನೋಡಿ, ಪರ್ಫ್ಯೂಮ್ ಗುರು ಅಂತ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಿ ಇಸ್ ವೆರಿ ಫೇಮಸ್. ಸೊ ನಿಖಿಲ್ ಶರಣ್. ಸೊ ಹಿ ಇಸ್ ದ ಪರ್ಫ್ಯೂಮ್ ಗುರು. ಐ ಆಲ್ಸೋ ಡೂ ಕೀಪ್ ವಾಚಿಂಗ್ ಹಿಮ್. So in this box you will get we will get 20 most ionic perfume notes. Yes. So here you can see what do you mean by oud. Oud ಅಂದ್ರೆ ಯಾವ ತರ ಇರುತ್ತೆ. ಅದಾದ್ಮೇಲೆ ಸ್ಯಾಂಡಲ್ ವುಡ್ ಯಾವ ತರ ಇರುತ್ತೆ. ಅದಾದ್ಮೇಲೆ ರೋಸ್, ರೋಸ್ ಫ್ರಾಗ್ರೆನ್ಸ್ ಯಾವ ತರ ಇರುತ್ತೆ. ಪಚೋಲಿ ಫ್ರಾಗ್ರೆನ್ಸ್, ನಮಗೆ ಪಚೋಲಿ ಎಲ್ಲಂದ್ರೆ ಎಲ್ಲಿ ಸಿಗೋದಿಲ್ಲ. ಅದಾದ್ಮೇಲೆ ಜಾಸ್ಮಿನ್, ಜಾಸ್ಮಿನ್ ನಿಮ್ಗೆ ಗೊತ್ತಿದೆ, ಮಲ್ಲಿಗೆ ಹೂವು. ಅದಾದ್ಮೇಲೆ ನಿಂಬೆಹಣ್ಣು, ಸಾರಿ ನಿಂಬೆಹಣ್ಣಲ್ಲ, ಇದು ಬೆರ್ಗಮಾಟ್. ಸೊ ಬೆರ್ಗಮಾಟ್ ಇದು ಎಲ್ಲಂದ್ರೆ ಎಲ್ಲೂ ಸಿಗೋದಿಲ್ಲ. ವೆಟವರ್ ಫ್ರಾಗ್ರೆನ್ಸ್ ಸಿಗುತ್ತೆ. ಅದಾದ್ಮೇಲೆ ಆಂಬರ್ ಫ್ರಾಗ್ರೆನ್ಸ್ ಸಿಗುತ್ತೆ, ಇದು ನಿಮಗೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಸ್ಮೆಲ್ ಮಾಡಲಿಕ್ಕೆ. ಇನ್ನು ವೆನಿಲಾ, ಯು ಕ್ಯಾನ್ ಸ್ಮೆಲ್ ಇನ್ ದ ಐಸ್ ಕ್ರೀಮ್ಸ್. ಲೆವೆಂಡರ್ ಫ್ಲವರ್ ಆಲ್ಸೋ ವಿಲ್ ನಾಟ್ ಗೆಟ್. ಅದೇ ಥರ ಸೆಡಾರ್ ವುಡ್ ನೀವು ಕೇಳಿರ್ತೀರಾ, ಅದು ನಮಗೆ ಎಲ್ಲದರಲ್ಲೂ ಸಿಗೋದಿಲ್ಲ. ಮಸ್ಕ್, ಮಸ್ಕ್ ಸಮ್ ಪಾರ್ಟ್ ಯು ವಿಲ್ ಗೆಟ್ ಇಂಡಿಯಾ. ನೆಕ್ಸ್ಟ್ ಆರೆಂಜ್ ದಟ್ ಯು ವಿಲ್ ಬಿ ಗೆಟಿಂಗ್. ಟೊಂಕಾ ಬೀನ್ಸ್ ಐ ಆಲ್ಸೋ ಹ್ಯಾವ್ ನಾಟ್ ಸ್ಮೆಲ್ಡ್ ಇನ್ ಅ ರಾ ವೇ. ಗ್ರೇಪ್ ಫ್ರೂಟ್, ಫ್ರೂಟ್ ಗ್ರೇಪ್ಸ್ ಕೇಳಿರ್ತೀರಿ, ಬಟ್ ಗ್ರೇಪ್ ಫ್ರೂಟ್ ಕೇಳಿದೀವಿ, ಬಟ್ ನಾನು ನೋಡಿಲ್ಲ. ಸೊ ಈ ತರ 20 ತರಹದ ನಿಮಗೆ ಸ್ಮೆಲ್ಸ್ ಇದೆ. ಸೊ ಟ್ಯೂಬರ್ ರೋಸ್ ಇದೆ, ಅದಾದ್ಮೇಲೆ ಸಿನಮೋನ್ ಇದೆ, ಅದಾದ್ಮೇಲೆ ಫ್ರಾಂಕಿನ್ಸೆನ್ಸ್ ಅಂತ ಒಂದು ಜೆಲ್ಲಿ ಫ್ರೂಟ್ ಇದೆ, ಅದಾದ್ಮೇಲೆ ಸ್ಯಾಫ್ರಾನ್ ಇದೆ. ಸೊ ಲಾಸ್ಟ್ ಅಲ್ಲಿ ನಿಮಗೆ ಥ್ಯಾಂಕ್ ಯು. ಸೊ ಇದು ಸೊ ದೀಸ್ ಆರ್ ಆಲ್ ಪರ್ಫ್ಯೂಮ್ ನೋಟ್ಸ್. ಸೊ ಈ ಪರ್ಫ್ಯೂಮ್ ನೋಟ್ಸ್ ಅಂದ್ರೆ ಏನು ಅನ್ನೋದನ್ನ ಓದಿ ತಿಳ್ಕೊಬಹುದು. ಸೊ ಓದಿ ತಿಳ್ಕೊಂಡ್ರೆ ನಮ್ಮ ಮೂಗಿಗೆ ಗೊತ್ತಾಗಲ್ಲ. ಸೊ ವಿ ಶುಡ್ ಫೀಲ್ ಅಂಡ್ ಒಂದು ಊಟನ, if you want to know the taste of the food, you should eat food. If you want to know the taste of the fragrance, you should smell the fragrance. Yes. ಸೊ ಇದರಲ್ಲಿ ತುಂಬಾ, ಫಾರ್ ಎಕ್ಸಾಂಪಲ್ ನಾನು ಗ್ರೇಪ್ ಫ್ರೂಟ್ ಅಂತ ತಗೊಂಡಿದ್ದೆ ನೋಡಿ, ಕಾಣ್ತಾ ಇದೆ, ಸಾರಿ. ಸೊ ಗ್ರೇಪ್ ಫ್ರೂಟ್ ವಯಲ್ನ ನಾನು ತಗೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಸ್ಟ್ರಿಕ್ಟ್ ಆಗಿ ಹೇಳಬೇಕು ಅಂದ್ರೆ ಇದನ್ನ ಯಾವುದೇ ರೀತಿ ಯು ಶುಡ್ ನಾಟ್ ಸ್ಪ್ರೇ ಆನ್ ದ ಬಾಡಿ, ಅಥವಾ ಬಾಡಿ ಮೇಲೆ ಹಾಕಿ. ದಿಸ್ ಇಸ್ ನಾಟ್ ಸ್ಪ್ರೇ, ದಿಸ್ ಇಸ್ ಡೈರೆಕ್ಟ್ಲಿ ಪೋರಿಂಗ್. So you should not spray on the body. It is strictly mentioned in a note. So like this, you can smell. Yes, yes. So super ಆಗಿದೆ ಸ್ಮೆಲ್ಲು. ಥ್ಯಾಂಕ್ ಯು ಹಸನ್ ಭಾಯ್. ಯು ಹ್ಯಾವ್ ಮೇಡ್ ಗುಡ್ ಪರ್ಫ್ಯೂಮರಿ ನೋಟ್ಸ್, ಗುಡ್ ಸೆಟ್ ಆಫ್ ಪರ್ಫ್ಯೂಮರಿ ನೋಟ್ಸ್. ಸೊ ಫ್ಯೂಚರಲ್ಲಿ ನಾನು ಇನ್ನೂ ತಗೊತೀನಿ ಈ ಪರ್ಫ್ಯೂಮರಿ ನೋಟ್ಸ್. ದೇರ್ ಇಸ್ ಲಾಟ್ ಟು ಲರ್ನ್ ದ ಪರ್ಫ್ಯೂಮ್ ಗೇಮ್. ಸೊ ಲೈಕ್ ದಿಸ್ ಗ್ರೇಪ್ ಆಯಿತು, ಅದಾದಮೇಲೆ ಜಾಸ್ಮಿನ್ ಆಯಿತು. ಎಸ್, ಜಾಸ್ಮಿನ್ ಸ್ಮೆಲ್ ಎಕ್ಸಾಕ್ಟ್ಲಿ ಲೈಕ್ ಜಾಸ್ಮಿನ್. ಆ್ಯಂಡ್ ನೆಕ್ಸ್ಟ್ ಲೆವೆಂಡರ್. ಎಸ್, ಲೆವೆಂಡರ್ ಆಲ್ಸೋ. ನಾನು ತುಂಬ ಪರ್ಫ್ಯೂಮ್ನ ಸ್ಮೆಲ್ ಮಾಡಿರೋದ್ರಿಂದ ಲೆವೆಂಡರ್ ಕೂಡ ಮ್ಯಾಚ್ ಆಗುತ್ತೆ ಆ ಟೈಪ್. ನೋಡಿ ಎಲ್ಲವೂ ಕೂಡ ಇಷ್ಟೇ. ನಿಮಗೆ 10 ml ಇಲ್ಲ, ಇದು ನಾಟ್ 10 ml, ದಿಸ್ ಇಸ್ 2 ml, 2 to 3 ml ಇಟ್ ವಿಲ್ ಇದೆ. ಫುಲ್ ಬಾಟ್ಲೂ ಇರೋದಿಲ್ಲ ನಿಮಗೆ, ಯಾಕಂದರೆ ಈ ಆಯಿಲ್ಸು ತುಂಬ ಕಾಸ್ಟ್ಲಿ. ಸೊ ಇದನ್ನು ನಮಗೆ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದಾರೆ ಹಸನ್ ಊದ್ ವೆಬ್ಸೈಟಲ್ಲಿ. ಖಂಡಿತ ಇದನ್ನು ಪರ್ಚೇಸ್ ಮಾಡಿ. ಆ್ಯಂಡ್ ನೋಟಿಸ್ ದ ಫ್ರಾಗ್ರೆನ್ಸ್ ವೆನ್ ಎವರ್ ಯು ಸ್ಮೆಲ್ ದ ಪರ್ಫ್ಯೂಮ್ಸ್. ದಟ್ ವಿಲ್ ಹೆಲ್ಪ್ ಇನ್ ಕಲೆಕ್ಟಿಂಗ್ ದ ಗುಡ್ ಫ್ರಾಗ್ರೆನ್ಸಸ್ ಫಾರ್ ದ ಕಲೆಕ್ಷನ್.
ಸೊ ದಿಸ್ ಈಸ್ ಮೈ ಸ್ಮಾಲ್ ರಿವ್ಯೂ ರಿಗಾರ್ಡಿಂಗ್ ದಿಸ್ ಟೈಮ್ಲೆಸ್ ಪರ್ಫ್ಯೂಮರಿ ನೋಟ್ಸ್. ಸೊ ಖಂಡಿತ ತಗೊಳ್ಳಿ, ಇನ್ನೊಂದ್ಸತಿ ನಿಮಗೆ ತೋರಿಸ್ತೀನಿ ನೋಡಿ. So this is the box. You can also purchase and start learning the fragrance notes. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಒನ್ ಬ್ಯೂಟಿಫುಲ್ ಪರ್ಫ್ಯೂಮ್ ರಿವ್ಯೂ. ಅದನ್ನ ಹೇಳೋದಿಲ್ಲ, ಸೊ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. ಬಾಯ್.